ಹೋಗಿ ಗೋಕರ್ಣೇಶ್ವರ ದರ್ಶನ ಮಾಡಿಕೊಂಡು ಮತ್ತು ಸಮುದ್ರನಾಥಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿ ಎಲ್ಲರೂ ಮತ್ತೊಮ್ಮೆ ಹಂಗ ಮೆರವಣಿಗೆ ಮಾಡಿಕೊಂಡು ಮಠಕ್ಕೆ ಬಂದಿತ್ತು. ಮಠಕ್ಕೆ ಬಂದ ಪ್ರಸಾದಾದಿಗಳನ್ನು ಮಾಡಿಸಿ ಅಪ್ಪಳ ಪಾದ ಪೂಜೆ ಮಾಡಿ ಅವರಿಗೆ ಏನು ಅಂತ ಹೇಳಿದ್ರೆ ಅಷ್ಟೆಲ್ಲ ನಮ್ಗೆ ಉಪಕಾರ ಮಾಡ್ಯಾರು ಏನಾದ್ರು ತುಂಬ ತಿಳ್ಕೊಂಡು ಆಗಿನ ಕಾಲಕ್ಕೆ ಏನಪ್ಪ ಎಲ್ಲ ಸ್ವಾಮಿ ಇದು ಕಾಲ ಕಡಿಮೆ ಏನು ಅಂತೀನಿ 1,000 ರೂಪಾಯಿ ಕೊಡೋಣ ಅವರಿಗೆ ತಿಳ್ಕೊಂಡು ಎಲ್ಲರೂ ಮಾತಾಡಿಕೊಂಡು 1,000 ರೂಪಾಯಿ ಮತ್ತೊಂದು ಗೋಧಿ ಚೀಲ ತಿಳ್ಕೊಂಡು ನೋಡ್ತೀನಿ ಅಂತ ಮಾರಾಯ ಪೈಸಾ ನಾನೇ ಏನಪ್ಪ ಅಂತ ಅದಕ್ಕಾಗಿ ಇಷ್ಟೆಲ್ಲ ಪುಣ್ಯ ಕಾರ್ಯ ಮಾಡಿ ಮಾರಾಯ ನಿಮ್ಗೆ ಒಟ್ಟನ ತಿಳ್ಕೊಂಡು ಅಪೂರ್ವ ಪಾಲಕ ಇಷ್ಟ ಅಪೂರ್ವವಾದ ಶಕ್ತಿ ಅನ್ನುವಂಥದ್ದು ಏನು ಪದ ಬಹಳ ದೊಡ್ಡದದ ನಾನು ಯಾಕಂದ್ರೆ ಜಗದ್ಗುರು ಶಿವಾನಂದ ಅಪ್ಪುಳ ಬಲವಾದ ಆಶೀರ್ವಾದ ಅನ್ನುವಂಥದ್ದು ಪೂರ್ಣಾನಂದ ಅಪ್ಪುಳಿಗೆ ಆಗುವಂಥದ್ದು. ಅಪ್ಪುಳು ಪರೀಕ್ಷೆ ಭಾಳ ಮಾಡ್ಯಾರ ಪೂರ್ಣಾನಂದ ಅಪ್ಪುಳ ಮೊದಲ ಅಪ್ಪ ಅವ್ರ ಹೆಸರು ಭೀಮಪ್ಪ. ಅವಾಗ ಎಲ್ಲರೂ ಮಠದಾಗ ಭೀಮನ ನಾವು ಅಪ್ಪಳಿ ಅವ್ರ ಕುಲಕರು ನಕ್ಕೊಂತ ಇರೋರು. ಒಂದು 12 ವರ್ಷ ಸೇವಾ ಮಾಡಿದ್ರು. ಸೇವಾ ಮಾಡಿದ ಕೂಡಲೇ ಶಿವಾನಂದ ಅಪ್ಪಳಿಗೆ ಭಾಳ ಆನಂದ ಆಯ್ತು. ಆ ಭೀಮಪ್ಪ ಬಿಟ್ಟು ಮಾತು ಹೇಳಪ್ಪ ಅಂತಿಲ್ಲ ಅಪ್ಪಾರ ಕರೀತಾ ಇತ್ತು. ಕೂಡಲೇ ಹೋಗಿ ಸಾಷ್ಟಾಂಗ ನಮಸ್ಕಾರ ಹಾಕಿ ಶಂಕರ ಬಾಬರಿಂದ ಕೈ ಮುಕ್ಕೊಂಡು ಭಾಳ ಆನಂದ ಆಯ್ತು. ಆನಂದ ಆಗಿ ಅಂತ ಇದ್ದಾರೆ ಇಲ್ಲಪ್ಪ ನಿನಗೆ ನಾವು ಭಾಳ ತ್ರಾಸ ಕೊಡ್ತೀವಿ. ಆದ್ರೆ ಇಷ್ಟೆಲ್ಲ ತ್ರಾಸ ಕೊಟ್ಟರು ಕೂಡ ಅದನ್ನು ಸಹನ ಮಾಡಿಕೊಂಡು ನೀವು ಕುಲುಕುಲು ನಕ್ಕೊಂತ ನಮ್ಮ ಮಠವನ್ನ ಸ್ವಚ್ಛ ಮಾಡಿ ತಿಳ್ಕೊಂಡು ಆ ಆಶೀರ್ವಾದವನ್ನು ಮಾಡಿದಂತ ನಿನ್ನ ಹೆಸರಿ ನೀನು ಪದ ಭೀಮಪ್ಪ ಅಲ್ಲ ಪೂರ್ಣಾನಂದ ಸ್ವಾಮಿ ಮಹಾರಾಜಕ್ಕೆ ಹೆಸರಿಡುವಂತವರ ಹೋಗ ಜಗತ್ ಪ್ರಖ್ಯಾತ ಆಗಲಿ ಅಂತೇಳಿ ಆಶೀರ್ವಾದ ಮಾಡಿದ್ರು. ಅಪ್ಪಗಳ ಆಶೀರ್ವಾದವನ್ನು ಮಾಡಿಕೊಂಡು ಏನ್ ಮಾಡಿದಪ್ಪ ಅಂದ್ರೆ ಗದಿಗಿನೊಳಗೆ ಇದ್ರು. ಸಣ್ಣ ಅಪ್ಪಳಿದ್ದಾಗ ಕೆಲವು ದಿವಸ ಇದ್ದು ಕೂಡಲೇ ಅವಾಗ ಹೇಳಿದ್ರು ಅಪ್ಪರ ಮತ್ತ ನಾನು ಅನುಷ್ಠಾನ ಮಾಡ್ಬೇಕಾಗೈತಿ ಮತ್ತ ಹೋಗ್ತೇನೆಪ್ಪ ಏನ್ ವ್ಯಕ್ತಿ ಅಲ್ಲಿ ಒಂದು ಶಾಲೆ ಕಟ್ಟಪ್ಪ ಅಲ್ಲಿ ಸಿದ್ದೇಶ್ವರ ಗುಡಿ ಐತೆ ಮ್ಯಾಲ ಕುಡ್ದಾಗ ಪತ್ರಿಕೆಗಳು ಬಹಳ ಪತ್ರಿಕೆಗಳು ಅನುಷ್ಠಾನ ಮಾಡ್ತಾನೆ ಕೂಡಲೇ ಬಹಳ ಆನಂದ ಸದಾಶಿವಾನಂದ ಅಪ್ಪಳಿಗೆ ಹಾಕುವ ಬಹಳ ಸಂತೋಷ ಆಯ್ತು. ಇಲ್ಲಿವರೆಗೆ ಅಪ್ಪಳ ಸೇವಾನು ಮಾಡಿದೆ ಅವ್ರ ಆಶೀರ್ವಾದ ಪಡ್ಕೊಂಡೆ ಆತ್ ನಮ್ದು ಆಶೀರ್ವಾದ ಆಗ್ತಿತ್ತು ಹೋಗಪ್ಪ ಅಂತೇಳಿ ಅಪ್ಪಗಳ ಬಳಸು ಹಾಕೊಂಡಿರ್ತಾರೆ. ಸದಾಶಿವಾನಂದಪ್ಪ ಭಾಳ ಬಂತು ಅಂದು ಅವಾಗ ಏನು ಅಂದ್ರೆ ಅಪ್ಪಳಪ್ಪ ಅಂದ್ರು ಈ ಲಕ್ಲಾಯನ ಕೊಪ್ಪಾಗ ಯಾರು ಪ್ರೀತಿ ಇಲ್ಲ ಬಂದು ಗುಡಿ ಒಳಗೆ ಕೂತರು ಬಾಂಧ ನೋಡಪ್ಪ ಇದೆಲ್ಲ ಗಿಡ ಮಾಡಿಕೊಂಡು ಭಾಗವಾಗಿ ಅಂತೇಳಿ ಎಲ್ಲಾರು ಇಡೀ ಊರು ಮಂದಿ ತೀರ್ಪು ಆಗ್ತದೆ. 2 ಲಕ್ಷ ಕೊಟ್ಟಿಲ್ಲ ಹೋಗಿ ಬಸವನ ದೇವ್ರ ಗುಡಿ ಒಳಗೆ ಅದೇ ಕಾಂಬೂರು ಬಂದು ಸೋಪಿನ ಸುತ್ತುಗೊಳಕ ಅದನ್ನ ಅರ್ಧ ಹಚ್ಕೊಂಡು ಅದನ್ನ ಏನು ಮಾಡಿರ್ತಾರೆ ಮಾಡ್ಕೊಂಡು ಬೆಳಿಗ್ಗೆ 3 ಗಂಟೆ ಕೆದ್ದು ಸಿದ್ದೇಶ್ವರ ಗುಡಿ ಒಳಗೆ ಸ್ನಾನ ಮಾಡಿ ಅಲ್ಲಿ ಗುಡ್ಡದ ಮೇಲೆ ಹಚ್ಚಿ ದೊಡ್ಡದು ಕಲ್ಲೂರು ತನ ಅಲ್ಲೇ ಹೋಗ್ಬೇಕು. ಕಲ್ಲೂರು ತನ ಹೋಗ್ಬೇಕು. ಅಲ್ಲಿ ಹೋಗಿ ಒಂದು ಕೆಲೋ ಏನಪ್ಪದ ಪತ್ರಿಕೆಗಳ ಆ ಪತ್ರಿಕೆ ಕಟ್ಟಿ ಅಲ್ಲೇ 3 ತಾಸು ಏನು ಅಂದ್ರೆ ಅನುಷ್ಠಾನ ಮಾಡೋದು. ಬಹಳ ದಿವಸ ಅನುಷ್ಠಾನ ಮಾಡಿದರು. ಊರಾಗ ಯಾರು ಊಟ ಕೊಡ್ಲಿಲ್ಲ. ಊಟದ ಕಡೆ ಇಲ್ಲ ಆಗ್ತದೆ. ಆ ತೋಗ ಜಗದ್ಗುರು ಶಿವಾನಂದ ಕೂಡ ಆಶೀರ್ವಾದ ಏನಪ್ಪ ಅಂತ ತಿಳ್ಕೊಂಡು ಆರಿ ತಪ್ಪಲ ಹರ್ಕೊಂಡ ತಿಂದು ತಿಂದು ಏನ್ ಮಾಡೋದು ಅಂತ ಹೇಳಿದ್ರೆ ಅದು ಜಪ ಮುಗೀತಿ ಅಂದ್ರೆ ಆ ರಾಮದ ಕೂಗು ಎಷ್ಟು ಕಾಲ ಇದಾವ ಎಲ್ಲ ದಾರಿ ಒಳಗಿನ ಕಲ್ಲುಗಳನ್ನ ಪತ್ತಿ ಮಾಡೋರು ಮತ್ತು ಎಣ್ಣೆ ಮಾಡ್ಕೊಳ್ಳೋರು ಹೇಳಿ ಭಾಳ ಬೇಕಿತ್ತು ಮಂದಿ. ಇವರು ಕುರುಕರು ನಕ್ಕೊಂತ ಇರೋರು ಕನ್ನಡದ ಅಪ್ಪಗಳು ಕಡಿದ ಉಪಯೋಗಿಸಿ ಸದಾಶಿವಾನಂದ ಇವರ ಕೊಡಿಸಿದ್ರು. ಸದಾಶಿವಾನಂದ ಅಪ್ಪಗಳು ಕಡಿದವ ಅಂಗಡಿ ಅವ್ರ ಮಂಟಾನ ಮಾಣಿಕ್ಯರ ಅವರೆಲ್ಲ ಅವರು ಆಕಾರಿ
ಎರಡು ಮಣಿತನ ಅವರು ಅಪ್ಪಗಳನ್ನು ತಗೊಂಡ ಮೇಲೆ ಇಬ್ಬರು ದಂಪತಿಗಳು ಗಲಿಗೆ ಹೋಗುವಾಗೆಲ್ಲ ಈ ಪಡಿಗೆ ಮಾಡ್ಕೊಂಡು ಹೋಗಿ ಹಾಕೊಂಡು ಊಟ ಮಾಡಿ ಪಾಲ್ ಪೂಜೆ ಮಾಡಿ ಬರುವಾಗ ಬರ್ತಿರ್ತಾನೆ. ನಿಮ್ಮ ಊರಾಗ ಒಬ್ಬ ಸಾಧು ಮತ್ತು ಇಲ್ಲಿ ಅಮ್ಮಮ್ಮ ಮತ್ತು ಅನುಷ್ಠಾನ ಮಾಡ್ತಾನಂತ ಅವ್ನು ಯಾರ ಊಟ ಕೊಡ್ತಾರೆ ಯಪ್ಪ ಯಾರು ಕೊಡಂಗಿದ್ರೆ ಅಲ್ಲೇ ಎತ್ತಿ ಊರೇ ಹಿಂಗಾಗಿ ಎಲ್ಲರೂ ತೀರ್ತು ಹಾಕ್ತಾರೆ, ಹಗ್ಗಲು ಹೊಡಿತಾರೆ, ಯಾರು ಬಡಿತಾರೆ. ಆದ್ರೂ ಕೂಡ ಆ ಮಳೆ ಅದಾಡಿ ಎತ್ಕೊಂಡ್ರೆ ಅಪ್ಪ ಏನು ಹೋಗ್ತದೆ ನಮ್ಮಿಂದ ಉಪದೇಶಿಸಿಕೊಂಡು ನೀವು ಸಫಲಾಗಲಿ ನಿಮ್ದೇನು ವ್ಯಾಪ್ತ ಅಂತೇಳಿ ಆ ಕೋಳಿ ಬೇಕಾಗ್ತದೆ. ಅವ್ರಿಬ್ಬರಿಗೂ ಏನಾದ್ರು ಮೇಡಮ್ ಗುರುಗಳು ಆಶೀರ್ವಾದ ಪಡ್ಕೊಳಕ್ ಬಂದು ಈ ಪರಿಸ್ಥಿತಿ ಆತ ತಿಳ್ಕೊಂಡು ನಡಿಕೊಂತ ಸಾರ್ಥಕ ನಮಸ್ಕಾರ. ಮತ್ತೇನು ಮಾಡಬೇಕು? ಇದರಿಂದ ನೀವು ಹಾದಿ ಅಂದ್ರೆ ನೀವು ಅವ್ರಿಗೆ 8 ದಿವಸ ಅವ್ರು ಅನುಷ್ಠಾನ ಮಾಡ್ತಾರೆ, ಅದೇ ಬಾರಿ ನೀವು ಪ್ರಸಾದ ಕೊಡ್ಬೇಕು. ಆ ಕೋಳಿ ಪ್ರಸಾದ ಕೊಡ್ಬೇಕು ಅಂತ ನೋಡ್ರಪ್ಪ. ಅವರು ಅನುಷ್ಠಾನ ಮಾಡಿ ಹೊಳ್ಳಿ ಬರ್ಕೊಡ್ದ ಇವರು ಗಂಡ ಹೆಂಡತಿ ಅಡಿಗೆ ಕೂಡಿ ಹೋಗ್ಕೊಂಡ್ರು. ಏನು ಮಾಡಿದ್ದೆಲ್ಲ ಮಾಡಿ ಹೋಗಿ ಹೋಗ್ತದ ಕುಂದಿರ್ತದ. ಅವ್ರು ಬಂದಾಗ ಮಾಡ್ಕೊಂಡ್ಬಿಡ್ತದ. ಇವ್ರ ಕಡೆ ಲಕ್ಷ ಯಪ್ಪ ಊಟ ಮಾಡಿ ಊಟ ಆಗಿಲ್ಲ ಹಿಂಗ ಹೊಳ್ಳಿ ಹೋದ ದಿವಸ ಮಾಡ್ತಾರ ಅವರು ಒಂದು ತಿಂಗಳ ದಿವಸ ಉಣ್ಲಿಲ್ಲ, ಇವರು ಒಂದು ತಿಂಗಳ ದಿವಸ ಉಣ್ಲಿಲ್ಲ. ಏನು ಅಡಿಗೆ ಕೊಡಕ್ ಬಂದ ದಂಪತಿಗಳದಾರ ಉಪವಾಸ ಇರುವ ದೇಹವಾಗ ಹೋಗಿ ಗುರುಗಳ ಸಲುವಾಗಿ ಕೇಳಿ ಇವರು ಉಪವಾಸ ಎದ್ದು ಅಡಿಗೆ ಮಾಡಿಕೊಂಡು ಬಂದು ಕೊನೆಯ ದಿವಸ ತಿಂಗಳಾದ ಮೇಲೆ ಹೋಗ್ಬೇಕಂತ ಕೈ ಮುಗಿದು ಹಣ ಇಟ್ಟು ನಮಸ್ಕಾರ ಮಾಡಿದ್ರು. ಅವ್ರು ನಗಾಕತ್ರು. ಹೌದು ನೀವು ಒಂದು ದಿವಸ ಕೊಡ್ತೀರಿ, ನಾಳೆ ಕೊಡೋರು ಯಾರು ನಮ್ಗೆ? ಅದಕ್ಕಾಗಿ ಶಿವಾನಂದಪ್ಪ ನಮ್ಗೆಲ್ಲ ಊಟದಲ್ಲ ಇವತ್ತು ಮಾಡ್ಯಾನ. ನಾವು ಅಲ್ವಾದ ಇಲ್ರಿಯಪ್ಪ ಮತ್ತು ಅಪ್ಪಳ ಆಶೀರ್ವಾದ ಆಗೈತಿ. ನೀವು ಏನು ಹೋಗ್ತೀರ ಅವ್ರು ಎಲ್ಲಿವರೆಗೆ ಇರ್ತಾರೆ ಅಲ್ಲಿವರೆಗೆ ನೀವು ಮನೆಯಿಂದ ನೀವು 2 ಹೊತ್ತು ಊಟ ಕೊಡಬೇಕು ಅಂತೇಳಿ ಸದಾಶಿವಾನಂದ ಅಪ್ಪಳಿಗೆ ಹೇಳ್ಯಾರಪ್ಪ. ನಾವೇನೋ ನಿಮಗೆ ಬರುತ್ತೆ ನೋಡುದ ಬಂದು ಕೊಡ್ತೀನಿ ಅವಾಗ ಊಟ ಮಾಡಿ ಮುಂದೆ ಅವರ ಏನ್ ಬಂದು ಊಟ ಕೊಡಕ್ ಹಾಕ್ತಿದ್ರು. ಅವಾಗ ಇವ್ರ ಸ್ಥಿತಿ ಬರುತ್ತಾತ ಊರು ಮಂದಿ. ಏನಪ್ಪ ಎಷ್ಟು ಪುಣ್ಯಾತ್ಮ ನಮ್ಮ ಊರಾಗ ಬಂದು ಕೆಟ್ಟ ಕೆಲಸ ಅಲ್ಲ. ದಿವಸ ಗುಡ್ಡಕ್ಕೆ ಹೋಗಿ ಗುಡ್ಡದಲ್ಲಿ 10-20 ಸಾವಿರ ಜಪ ಮಾಡಿ ಮತ್ತೆಲ್ಲ ದಾರಿಗಳನ್ನ ಸ್ವಚ್ಛ ಮಾಡಿ ಸಿದ್ದೇಶ್ವರ ಗುಡಿ ಒಳತಕ್ಕ ಹೊಡೆದು ಸಿದ್ದೇಶ್ವರ ಪೂಜೆ ಮಾಡಿ ಬರ್ತಾ ಇದ್ದಾನ. ನಮ್ದು ಒಂದು ಭಾಗ್ಯ ತಿಳ್ಕೊಂಡು ಇಡೀ ಊರ ಮಂದಿ ಬಂದು ಸಾಕಾಗ ನಮಸ್ಕಾರ. ಯಪ್ಪ ನಮ್ಮದು ಪಾಪ ಎತ್ತಾಕು, ನಿಮ್ಗೆ ಬಹಳ ತ್ರಾಸ ಪಟ್ಟಿವು, ಅದಕ್ಕಾಗಿ ನೀವೇನು ಹೇಳ್ತೀರಿ ನಾವು ಮಾಡ್ತೀವಿ. ಅವಾಗ ಪ್ರಾಯಶ್ಚಿತ್ತ ಆಗಿತ್ತಿಲ್ವೋ ಆಗೈತಿ. ಶಿವನಾಮ ಸಪ್ತ ಮಾಡುವಂತೇಳಿ ಆ ಕೋಳಿ ಶಿವನಾಮ ಸಪ್ತ ಅಂದ್ರೆ 7 ದಿವಸ ಸಪ್ತ ಶುರುವಾತು. ಗುಡಿ ಒಳಗ ಎಲ್ಲ ಇಡೀ ಊರ ಹೆಣ್ಮಕ್ಳು ಗಂಡು ಮಕ್ಳು ಬಂದು ಇಲ್ಲಿ ಹೆಂಗ ಅಂತ ಇದ್ದಾರ ಹಂಗ ಶುರು ಮಾಡಿದ್ರು. ಆ ಕೋಳಿ 7 ದಿವಸ ಉಪವಾಸ. ಎಲ್ಲಿ ಸಪ್ತ ಇರ್ತದೆ ಎಲ್ಲಿ ಊಟನ ಮಾಡ್ತಾರೆ. 7 ದಿವಸ ಉಪವಾಸ ಇದ್ರ ಕೊನೆಗೆ ಏನ್ ಮಾಡಬೇಕು? ಭಜನೆಗಳು ಬರೋ 100 ಗಟ್ಟಲೆ. ಆ ಭಜನೆ ಬಂದು ಬೆಳತನ ಭಜನೆ ಮಾಡಿ ಅಪ್ಪಗಳು ಕೊಟ್ಟು ಮೆರವಣಿಗೆ ಆಗಿ ಎಲ್ಲರೂ ಅವ್ರು ಬಂದು ಕುಂತು ಅವ್ರು ಊಟಕ್ಕೆ ನೀಡೋ ಸಮಯದೊಳಗೆ ಶಿವ ಏನು ಮಾಡ್ಕೊತ ಅವ್ರು ತಿರುಗಾಡಿ ಅವ್ರು ಎಲ್ಲರಿಗೂ ಊಟಕ್ಕೆ ನೀಡಿ ಆಮೇಲೆ ಅಲ್ಲೇ ಅವರು ಅಲ್ಲಿರುವಂತ ತಾಟ ಅದೇ ತರ್ತು. ಆ ಹಿಂದಾಗಡೆ ಆ ಸಭಾಕ ಸಾಕಾಗ ನಮಸ್ಕಾರ ಹಾಕಿದ್ರು ಅಪ್ಪಳು. ಜೈ ಮಂಗಲಂ ಜೈ ನಮ ಪಾರ್ವತಿ ಶ್ರೀನಿವಾಸ ಕತ್ಕೂರು ಶಿವಾನಂದ ಸ್ವಾಮಿ ಮಹಾರಾಜ್ ಅಂತೇಳಿ ಜೈಕಾರ ಹಾಕಿದ ತರು ಹೆಂಗ ಏನು ಅಂತ ಕೇಳಿದ್ರೆ ಅಪ್ಪಳು ಇಂಥ ಯಾವ ದಿವ್ಯ ಸ್ಥಿತಿ ಒಳಗಿದ್ರು ಯಾರ ಕಾಡಿದ್ರು ಅದ ಊರೊಳಗ